ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಈ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಬನ್ನಿ, ಅದು ಯಾವುದು, ಎಲ್ಲಿದೆ ಅಂತ ನಿಮಗೆ ಹೇಳ್ತೇನೆ. ಬನ್ನರಘಟ್ಟದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಒಂದು ಅದ್ಭುತವಾದ ಗೋಲ್ಡನ್ ಶೈಲಿಯ ಒಂದು ಅದ್ಭುತವಾದ ದೇವಸ್ಥಾನ. ಅದು ಯಾವುದು ಅಂದರೆ ಶ್ರೀ ಆಶಾಪುರಿ ಮಾತಾ ದೇವಿಯನ್ನು ನಿಮಗೆ ತೋರಿಸ್ತೀನಿ. ಇದು ನೋಡಿ ಶನೀಶ್ವರ ದೇವಸ್ಥಾನ. ಇದು ಬಿಟ್ಟು ಮುಂದೆಗಡೆ ಹೋಗ್ಬೇಕು ನಾವು. ಇಲ್ಲಿ ಬನ್ನರಘಟ್ಟದಲ್ಲಿ ಸುಮಾರು 4-5 ದೇವರುಗಳಿದೆ. ಒಂದು ಚಂಪಕಧಾಮ, ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ, ಹಾಗೆ ವೈದ್ಯನಾಥೇಶ್ವರ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇದು ಬಲಭಾಗದಲ್ಲಿದೆ. ತುಂಬ ಚೆನ್ನಾಗಿದೆ ಮಾತ್ರ ಈ ದೇವಸ್ಥಾನ. ಈ ಒಂದು ದೇವಸ್ಥಾನವೆಲ್ಲ ನಿಮಗೆ ಹಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಹಸಿರಿನ ವಾತಾವರಣ ಎಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ ಮಾತ್ರ. ಗೋಲ್ಡನ್ ಟೆಂಪಲ್ ಶ್ರೀ ಆಶಾಪುರ ಮಾತಾ ದೇವಿಯನ್ನು ನಾವು ಈಗ ನೋಡೋಕೆ ಹೋಗ್ತೀವಿ. ನೋಡಿ, ಇಲ್ಲಿ ನಮಗೆ ಪ್ರಥಮ ಬಾರಿಗೆ ಮಂಗಣ್ಣ ಕಾಣ್ತಾ ಇದೆ. ನೋಡಿ, 2 ಮಂಗಣ್ಣ ಇದ್ದು ಹಾಗೆ ಇವೆಲ್ಲ ತೋರಿಸ್ತಿದ್ದೀನಿ ನಿಮಗೆ. ಹಾಗೆ ಮುಂದೆಗಡೆ ಒಂದು ಕಾಂಪೌಂಡ್ ಇದೆ, ಆಶಾಪುರ ಮಾತಾ ಕಾಂಪೌಂಡ್ ಇದೆ. ಕಾಂಪೌಂಡಿನಲ್ಲಿ ತುಂಬ ವಿಭಿನ್ನವಾದ ಸ್ವಾಸ್ತಿಕ್ಕು, ತ್ರಿಶೂಲ, ಓಂ, ಈ ರೀತಿ ಒಂದು ಅದ್ಭುತವಾದ ಶೈಲಿಯ ನೋಡ್ಬೋದು ನಾವು. ತುಂಬ ಚೆನ್ನಾಗಿದೆ ಮಾತ್ರ ಈ ಒಂದು ದೇವಸ್ಥಾನ. ಎಂಟ್ರೆನ್ಸಲ್ಲೇ ಈ ರೀತಿ ಇದೆ. ದ್ವಾರಪಾಲಕರು, ಹಾಗೆ ಒಂದು ಗೋಪುರ, ಎಲ್ಲ ತರಹ ಒಂದು ಅದ್ಭುತವಾದ ಗೋಲ್ಡನ್ ಕಲರ್ ದೇವಸ್ಥಾನ. ತುಂಬ ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್. ಇದೆಲ್ಲ ನಿಮ್ಮ ಹೊರಗಡೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ. ಎಷ್ಟು ನೋಡಿದರೂ ಸಾಲದು ಈ ಆಶಾಪುರ ಮಂದಿರವ. ಮೇಲುಗಡೆ ಎಲ್ಲ ಸಿಂಹದ ಒಂದು ಇದು ವಿಗ್ರಹ ಇದೆ, ಅದೆಲ್ಲ ನೀವು ನೋಡ್ಬೋದು. ಹಾಗೆ ತವರೆ ಕಂಬಳ ಇದೆ. ಒಂದೆಲ್ಲ ನೀವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನ ನೋಡೋಕ್ಕೆ ಕಣ್ಮನ ಸೆಳೆಯುತ್ತೆ. ಬನ್ನಿ ಫ್ರೆಂಡ್ಸ್, ನಾವೀಗ ಒಳಗಡೆ ಹೋಗೋಣ. ಈಗ ಗೇಟಿಂದ ಒಳಗಡೆ ಹೋಗೋಣ ಬನ್ನಿ. ನಾವು ಈ ದೇವಸ್ಥಾನ ಒಳಗಡೆ ಬಂದಾಗ ಎಂಟ್ರೆನ್ಸಲ್ಲಿ ಒಂದು ಕಳಸದ ರೂಪದಲ್ಲಿ ಒಂದು ಅದ್ಭುತವಾದ ಶೈಲಿಯ ಒಂದು ಇದು ಮಾಡಿದ್ದಾರೆ. ನೀರು ಟ್ಯಾಂಕ್ ಮಾಡಿದ್ದಾರೆ, ನೀರು ಕುಡಿಬೋದಲ್ಲೆಲ್ಲ. ಮುಂದೆ ಬಂದರೆ ನೋಡಿ ಹಂಗೆ ಮುಂದೆ ದೇವಸ್ಥಾನ ಮುಂದೆ ಬಂದರೆ ಇಲ್ಲಿ ಚಪ್ಪಲಿ ಬಿಡಬೇಕು. ಅಕ್ಕಪಕ್ಕ ಒಂದು ಧ್ಯಾನ ಮಾಡೋಕ್ಕೆ ಒಂದು ಇದು ಮಾಡಿದ್ದಾರೆ, ಕುತ್ಕೊಳ್ಳೋಕ್ಕೆಲ್ಲ. ಹಾಗೆ ನೋಡಿ, ಈ ಥರ ಎಲ್ಲ ಹಸಿರಿನ ವಾತಾವರಣ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಗೋಲ್ಡನ್ ಟೆಂಪಲ್ಲು. ನಾವು ಮುಂದೆಗಡೆ ದೇವಸ್ಥಾನದ ಮುಂದೆ ಬಂದರೆ 1-2 ಕೊಬ್ಬರಿ ಸುಡುವಂತಹ ಒಂದು ಇದು ಮಾಡಿದ್ದಾರೆ. ನಮ್ಮ ಕಡೆಲ್ಲ ಎಳ್ಳಿನ ದೀಪ ಹಚ್ಚಬೇಕು ಅಂತಾರಲ್ಲ, ಆ ಥರ ಇಲ್ಲಿ ಈ ಥರ ಒಂದು ಶೈಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಈ ಅದ್ಭುತವಾದ ಗೋಲ್ಡನ್ ಶೈಲಿಯ ತ್ರಿಶೂಲ ಕೂಡ ತುಂಬ ಅದ್ಭುತವಾಗಿದೆ ಇಲ್ಲಿ. ಅದೇ ಅಕ್ಕಪಕ್ಕ ಇಲ್ಲಿ ಮಕ್ಕಳುಗಳೆಲ್ಲ ಆಟ ಆಡ್ಬೋದು, ಆ ಥರದ್ದು ಕೂಡ ಇದೆ. ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ಈ ದೇವಿಗೆ ಇಲ್ಲಿ ವಿಶೇಷವಾಗಿ ಕೊಬ್ಬರಿ ತಗೊಂಡೋಗ್ತಾರೆ ಪೂಜೆಗೆ. ನಮ್ಮ ಕಷ್ಟಗಳನ್ನು ಪ್ರಾರ್ಥಿಸಿಕೊಂಡು ಆ ದೇವಿ ಹತ್ರ ಇಲ್ಲಿ ಕೊಬ್ಬರಿ ಸುಡ್ತಾರೆ. ಇಲ್ಲೇ ಲೆಫ್ಟ್ ಸೈಡಲ್ಲಿ ದೇವ್ರು ಪ್ರಾರ್ಥಿಸಿಕೊಂಡು ಅಲ್ಲಿ ಚೀಟಿ ಹಾಕ್ತಾರೆ. ಚೀಟಿ ಕಷ್ಟ ಇದೆ ಅಂತೇಳಿ ಅಲ್ಲಿ ಹಾಕ್ತಾರೆ, ಬರೆದ್ಬಿಟ್ಟು, ಆ ಚೀಟಿ ಮೇಲೆ ಬರೆದ್ಬಿಟ್ಟು. ಹಾಗೆ ನೋಡಿ, ತುಂಬ ಚೆನ್ನಾಗಿದೆ ಮತ್ತು ಗೋಲ್ಡನ್ ಟೆಂಪಲ್ಲು. ನೋಡಿ, ದೇವಸ್ಥಾನ ಪಕ್ಕದಲ್ಲಿ ಪೂಜಾ ಸಾಮಗ್ರಿಯ ಒಂದು ಕೊಠಡಿ ಇದೆ. ನೋಡಿ, ಇಲ್ಲಿಂದ ದೇವಸ್ಥಾನ ಪೂಜಾ ಸಾಮಗ್ರಿ ತಗೊಂಡು ಹೋಗ್ತಾರೆ. ಆಶಾಪುರ ದೇವಿಯ ಟ್ರಸ್ಟ್ ಇರುವಂತಹ ಒಂದು ಜಾಗ ಇದು. ಆಶಾಪುರ ಮಾತಾಜಿ ಭಂಡಾರಿ ಜೈನ್ ಟ್ರಸ್ಟ್ ಅಂತ ಇದೆ ಅಲ್ಲಿ. ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ತುಂಬ ಅದ್ಭುತವಾದ ರಾಜಸ್ಥಾನಿ ಮಾರ್ಬಲ್ಸ್, ತುಂಬ ವಿಭಿನ್ನವಾದ ಅದ್ಭುತವಾದ ಈ ಒಂದು ದೇವಸ್ಥಾನ, ಗೋಲ್ಡನ್ ಕಲರ್ ಕಾಣುವ ಈ ಒಂದು ದೇವಸ್ಥಾನಕ್ಕೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಈ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ರೆ ಒಂದೊಂದು ಕಂಬಗಳು ಅದ್ಭುತವಾದ ಶಿಲೆಗಳ ಹೊಂದಿರುವಂಥ ಕಂಬಗಳು ನೋಡ್ಬೋದು. ಮೇಲುಗಡೆ ನೋಡಿದರೆ ತುಂಬ ಅದ್ಭುತವಾದ ಸುಂದರವಾದ ಶಿಲೆಗಳು ಕೂಡ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಮಾತ್ರ. ಶ್ರೀ ಆಶಾಪುರ ಮಾತಾಜಿಯ ಈ ಒಂದು ಗೋಲ್ಡನ್ ಟೆಂಪಲ್ನ ಎಷ್ಟು ನೋಡಿದರೂ ಸಾಲದು ಈ ದೇವಸ್ಥಾನವ. ಮುಂದಗಡೆ ಸಿಂಹ, ಹಾಗೆ ಒಂದು
ಬಸವಣ್ಣ ಇವೆಲ್ಲ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಮಾತ್ರ. ಬೆಳ್ಳಿ ಲೇಪಿತ ಬಸವಣ್ಣ ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಗೆ ಎಷ್ಟು ನೋಡ್ತಾ ಇದ್ರೂ ಈ ಒಂದು ದೇವಸ್ಥಾನ ಕಣ್ಮನ ಸೆಳೆಯುವ ಅದ್ಭುತವಾದ ಶಿಲೆಗಳು ಹಾಗೆ ಇಲ್ಲಿ ಕಾಣ್ತವೆ. ಎಷ್ಟು ನೋಡಿದರೂ ಸಾಲದು ಮಾತ್ರ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಮಾತ್ರ ನನ್ನ ಕಣ್ಣಿಗೆ. ಈ ವಿನಾಯಕನ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಮಾತ್ರ. ಅಕ್ಕಪಕ್ಕ ಶಾರದೆ ಹಾಗೂ ಲಕ್ಷ್ಮೀದೇವಿ ಇರುವಂತಹ ಒಂದು ಅದ್ಭುತವಾದ ಸುಂದರವಾದ ಕೆತ್ತನೆಯ ವಿಗ್ರಹ ನಾವೆಲ್ಲ ಕಣ್ತುಂಬಿಕೊಳ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ, ಎಷ್ಟು ನೋಡಿದರೂ ಸಾಲದು ಮಾತ್ರ. ಈ ಒಂದು ದೇವಸ್ಥಾನ ರಾಜಸ್ಥಾನದ ಶೈಲಿಯ ದೇವಸ್ಥಾನ, ತುಂಬ ಚೆನ್ನಾಗಿದೆ ಮಾತ್ರ. ಒಂದೊಂದು ಕೆತ್ತನೆಯ ಒಂದು ವಿಗ್ರಹ ಕೂಡ ಅದ್ಭುತವಾಗಿದೆ. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ನೋಡಿದರೂ ಸಾಲದು. ಕಲರ್ ಆಗಿ ಕಾಣುವ ಗೋಲ್ಡನ್ ಕಲ್ಲರ್. ಈ ದೇವಸ್ಥಾನದ ಒಳಭಾಗ ತುಂಬ ಅದ್ಭುತವಾದ, ಒಳಭಾಗದಲ್ಲಿ ಅದ್ಭುತವಾದ ಶಿಲೆಗಳು ಹಾಗೆ ಕಲರ್ ಬಣ್ಣದ ಗೋಲ್ಡನ್ ಕಲ್ಲರ್ ಕಂಬಗಳು ಅವೆಲ್ಲ ನೋಡ್ತಾ ದೇವರನ್ನ ಮೈ ಮರಿಬೋದು, ಆ ಥರ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ದೇವಸ್ಥಾನವನ್ನು ಇಟ್ಟಿದ್ದಾರೆ. ಈ ಆಶಾಪುರ ಮಾತೆಯ ದೇವಿಯನ್ನು ಕಷ್ಟದ ಬಗ್ಗೆ ನಾವು ಬೇಡಿಕೊಂಡರೆ ವರವ ಕೊಡುವ ತಾಯಿ ಅಂತ ಸುಮಾರು ಜನ ಸೇಟುಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ತುಂಬ ಅದ್ಭುತವಾಗಿರುತ್ತೆ ಈ ಒಂದು ದೇವಸ್ಥಾನ ನೋಡೋಕ್ಕೆ. ಅಕ್ಕಪಕ್ಕದ ರೋಡಿನ ತುಂಬನೂ ಕೂಡ ಕಾರೆಲ್ಲ ನಿಂತಿರ್ತವೆ, ಬೈಕು ಕಾರುಗಳೆಲ್ಲ. ಕ್ಷೇತ್ರಪಾಲಕ ಮುಂದಗಡೆ ಭೈರವ. ಕ್ಷೇತ್ರಪಾಲಕ ದೇವರನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಬಹುದು. ಅದ್ಭುತವಾದ ದೇವರು. ಹಾಗೆ ಮುಂದಗಡೆ ಭೈರವ, ಆ ನಾಯಿ ಕೂಡ ಒಂದು ಅದ್ಭುತವಾದ ಶಕ್ತಿ ಉಳ್ಳ ಭೈರವ ಇದ್ದಾರೆ ಮುಂದಗಡೆ. ಅಕ್ಕಪಕ್ಕ ಕಂಬದಲ್ಲಿ ದ್ವಾರಪಾಲಕರು, ಕ್ಷೇತ್ರಪಾಲಕರ ದೇವಸ್ಥಾನದ ಮುಂದೆ ಮೇಲ್ಛಾವಣಿಯಲ್ಲಿ ಸುಂದರವಾದ ಕ್ಷತ್ರಿಯ ಆಕಾರದಲ್ಲಿ ಬಗೆಯ ದೇವತೆಗಳನ್ನು ನಾವು ನೋಡ್ಬೋದು. ಮೇಲ್ಛಾವಣಿಯ ಮೇಲೆ ಅದ್ಭುತವಾದ ಶಿಲೆಗಳು, ಕಲರ್ ಲೈಟಿಂಗ್ಸ್ಗಳು. ಈ ಒಂದು ಆಶಾಪುರ ಮಾತೆ ದೇವಿಯನ್ನು ನೋಡುತ್ತಾ ಹಾಗೆ ಗಣೇಶ ದೇವರನ್ನು ಕೂಡ ನೋಡುತ್ತಾ, ಕ್ಷೇತ್ರಪಾಲಕನನ್ನು ನೋಡುತ್ತಾ, ಹಾಗೆ ಬಸವಣ್ಣ, ಹಾಗೆ ಸಿಂಹ ಇವೆಲ್ಲ ನೋಡುತ್ತಾ ನಮ್ಮ ಕಣ್ಮನ ಸೆಳೆಯುವ ಈ ಒಂದು ಆಶಾಪುರ ಮಾತೆಯ ಬನ್ನಿ ದೇವಸ್ಥಾನದ ಸ್ವಲ್ಪ ವಿವರಣೆ ಕೊಡುತ್ತೇನೆ. ನಿಮಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ನಿಮಗೆ, ಹಾಗೆ ಬನ್ನಿ. ಈ ಆಶಾಪುರ ಮಾತೆ ಹಿಂದೂ ಧರ್ಮ ದೇವತೆಯಾದ ಆದಿಶಕ್ತಿಯ ಪ್ರಮುಖ ಅವತಾರಗಳಲ್ಲಿ ಒಬ್ಬಳು ದೇವತೆ. ಆಶಾಪುರ ಮಾತೆಯು ಗುಜರಾತಿನ ಕಚ್ ಪ್ರದೇಶದ ಜಡೇಜಾ ರಾಜಪೂತರು, ಚೌಹಾಣರು ಮತ್ತು ಪಟಿಯಾರ್ ಸಮುದಾಯಗಳ ಕುಲದೇವತೆ ಆಗಿದೆ. ಜಡೇಜಾ ವಂಶದ ರಾಜರುಗಳು ಯುದ್ಧಕ್ಕೆ ಹೊರಡುವಾಗ ಈ ದೇವಿಯನ್ನು ಪ್ರಾರ್ಥಿಸಿ ಕಷ್ಟಕಾಲದಲ್ಲಿ ಇದ್ದಾಗ ದೇವಿಯನ್ನು ಇದ್ದರಂತೆ. ಕಷ್ಟಕಾಲದಲ್ಲಿ ಇದ್ದಾಗ ಆ ತಾಯಿಯನ್ನು ಪ್ರಾರ್ಥಿಸಿಕೊಂಡು ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರಂತೆ. ಆಶಾಪುರ ಮಾತೆಯ ಪಕ್ಕದ ಬಲಭಾಗದಲ್ಲಿ ವಿನಾಯಕನ ವಿಗ್ರಹ ಕೂಡ ನೋಡಬಹುದು ನೀವು. ಸಿದ್ಧಿ ಬುದ್ಧಿ ಪ್ರಾರ್ಥಿಸಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ಬಸವಣ್ಣನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ, ಅದನ್ನು ಕೂಡ ನಾವು ನೋಡಬಹುದು. ನಂತರ ತಾಯಿಯ ಎಡಭಾಗದಲ್ಲಿ ಕ್ಷೇತ್ರಪಾಲಕನಾದ ವಿಗ್ರಹವನ್ನು ನೋಡಬಹುದು. ವಿಗ್ರಹದ ಮುಂದೆಗಡೆ ಒಂದು ಭೈರವ ದೇವರ ಒಂದು ವಿಗ್ರಹಕ್ಕೂ ಕೂಡ ನೋಡಬಹುದು ನಾವು. ಮೇಲ್ಛಾವಣಿಯಲ್ಲಿ ಸುತ್ತಲೂ ಅದ್ಭುತವಾದ ಕಲೆ ಶಿಲೆಗಳನ್ನು ಕೆತ್ತಿದ್ದಾರೆ. ತುಂಬ ಅದ್ಭುತವಾದ ಮಾರ್ಬಲ್ ಶಿಲೆಯ ರೂಪದಲ್ಲಿ ಕಾಣುವ ಈ ಸುಂದರವಾದ ನಾವು ನೋಡಬಹುದಾದ ಗಣೇಶ, ಹಾಗೆ ಶ್ರೀ ಆಶಾಪುರ ಮಾತಾಜಿ ಇವೆಲ್ಲ ನೋಡ್ತಾ ಇದ್ದರೆ ನಾವು ಕಣ್ತುಂಬಿಕೊಳ್ಳಬಹುದು, ಆ ರೀತಿ ಇದೆ. ಬನ್ನಿ ಫ್ರೆಂಡ್ಸ್, ಇವೆಲ್ಲ ನೀವು ನೋಡ್ಕೊಂಡು
ಈ ಒಂದು ಸುಂದರವಾದ ದೇವಸ್ಥಾನ ಸುತ್ತಲೂ ತುಂಬ ಅದ್ಭುತವಾದ ರಾಜಸ್ಥಾನ ಶೈಲಿಯ ಮಾದರಿಯ ಒಂದು ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ತುಂಬ ವಿಭಿನ್ನವಾದ ವಿಗ್ರಹಗಳೆಲ್ಲ ನೋಡ್ಬೋದು. ಹಾಗೆ ಇಲ್ಲಿ ಬಿಸಿಲು ಕಾಲದಲ್ಲಿ ಏನಾರ ಬಂದರೆ ಕಾಲು ಸುಡಬಾರ್ದು ಅಂತ ತುಂಬ ಮ್ಯಾಟೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಸುತ್ತಲೂ ಗುಡಿಯ ಸುತ್ತ ತುಂಬ ಅದ್ಭುತವಾದ ಸುತ್ತಲೂ ಸುಂದರವಾದ ವಿಗ್ರಹಗಳೆಲ್ಲ ನೋಡ್ಬೋದು ನಾವು. ರಾಜಸ್ಥಾನ ಶೈಲಿಯ ವಿಗ್ರಹಗಳು ಹಾಗೆ ಗುಡಿ ಎಲ್ಲ ನೋಡ್ಬೋದು ನೀವು. ಬನ್ನಿ ನಿಮಗೆ ಎಲ್ಲ ಸುತ್ತ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಗುಡಿ ಸುತ್ತಲೂ ಒಂದೊಂದು ವಿಗ್ರಹಗಳೆಲ್ಲ ಕೆತ್ತನೆ ಮಾಡಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಈ ಒಂದು ಗೋಲ್ಡನ್ ಟೆಂಪಲ್ಲು ತುಂಬ ಚೆನ್ನಾಗಿದೆ ಮಾತ್ರ. ಇದು ನಮ್ಮ ಬೆಂಗಳೂರಲ್ಲಿದೆ. ತಮಿಳ್ನಾಡು ಆ ಕಡೆ ಸೈಡ್ ಒಂದಿದೆ ಗೋಲ್ಡನ್ ಟೆಂಪಲ್ಲು. ಇಲ್ಲಿ ಕೂಡ ನಮ್ಮ ಬೆಂಗಳೂರಲ್ಲಿ ಅದು ಬನ್ನರ್ಘಟ್ಟ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಅದ್ಭುತವಾದ ರಾಜಸ್ಥಾನಿ ಶೈಲಿಯ ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ. ಪ್ರತಿಯೊಬ್ಬರು ಸಾರ್ವಜನಿಕರು ಈ ಒಂದು ದೇವಸ್ಥಾನಕ್ಕೆ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ನಮಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ನಾವು ಸಮಾಧಾನವಾಗಿ ನಾವು ದೇವರನ್ನು ಪ್ರಾರ್ಥಿಸಿಕೊಂಡು ಅದ್ಭುತವಾದ ಶಕ್ತಿ ದೇವತೆಯನ್ನು ನಾವು ಪ್ರಾರ್ಥಿಸಿಕೊಳ್ಬೋದು. ಇವೆಲ್ಲ ನಿಮಗೆ ತೋರಿಸಿದ್ದೀನಿ. ತುಂಬ ಅದ್ಭುತವಾಗಿದೆ. ಬನ್ನಿ ಹಾಗೆ ಇಲ್ಲಿನ ಒಂದು ವಿಶೇಷ ಇನ್ನೂ ಇದೆ, ಹೇಳ್ತೀನಿ. ಇಲ್ಲೇನಪ್ಪ ಅಂತಂದರೆ ಬಂದಂಥ ಭಕ್ತಾದಿಗಳು 3 ಟೈಮ್ ಊಟ ಕೊಡ್ತಾರೆ ಇಲ್ಲಿ. ಊಟದಲ್ಲಿ ತುಂಬ ವಿಭಿನ್ನವಾದ ಊಟ ಇರುತ್ತೆ ಇಲ್ಲಿ. ಒಂದು ಚಪಾತಿ, ಹಾಗೆ ಅದಕ್ಕೆ ಪಲ್ಯ 3 ಥರ ಪಲ್ಯ ಕೊಡ್ತಾರೆ. ಹಾಗೆ ಒಂದು ಮಿಕ್ಸರ್ ಕೂಡ ಕೊಡ್ತಾರೆ. ಹಾಗೆ ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಏನಾರ ಸಾಯಂಕಾಲ ಆಯಿತು ಅಂದರೆ ವಸತಿ ಕೂಡ ಇರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಭಕ್ತಾದಿಗಳಿಗೆ 5 ಗಂಟೆ ಮೇಲೆ ಊಟ ಇರಲ್ಲ. 5 ಗಂಟೆ ಒಳಗಡೆ ಊಟ ಎಲ್ಲ ಮಾಡ್ಬೋದು. ಇಲ್ಲಿಯ ಒಂದು ಪದ್ಧತಿ ನೋಡಿ. ಇದೆಲ್ಲ ಕ್ಯೂವಲ್ಲೆಲ್ಲ ನಿಂತಾರೆ ನೋಡಿ. ಈ ಒಂದು ದೇವಸ್ಥಾನ ಅದ್ಭುತವಾದ ತುಂಬ ಚೆನ್ನಾಗಿದೆ. ಇಲ್ಲಿ ಬರುವಂಥ ಭಕ್ತಾದಿಗಳು 3/4% ಸೇಟುಗಳೇ ಇರ್ತಾರೆ. ಹಾಗಾಗಿ ಇಲ್ಲಿ ಸಾರ್ವಜನಿಕರು ಎಲ್ಲ ಬಂದು ಆ ತಾಯಿಯ ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿಗೆ ನಾವು ಏನು ನಾವು ಕೋರಿಕೆ ಅಂತೀವಿ, ಬೇಡಿಕೆ ಅಂತೀವಿ, ಆ ತಾಯಿಗೆ ವರ ಕೊಡ್ತಾಳೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ SK ಹರಿಸಮುದ್ರ. ಆಶಾಪುರ ಮಾತಾಜಿ ಜೈ.